ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಕುಸುಮಪುತ್ರಿ ಚ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ವಾಸವಿ ಪ್ರಚೋದಯಾತ್. ಶ್ರೀ ವಾಸವಿ ಮೂಲಮಂತ್ರಂ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಗ್ಲೌಂ ವಂ ಶ್ರೀ ವಾಸವಿ ಕನ್ಯಕೆ ಮಹ್ಯಂ ಸರ್ವಸೌಭಾಗ್ಯಂ ದೇಹಿ ದೇಹಿ ಸ್ವಾಹಾ. ಶ್ರೀ ವಾಸವಿ ಅಮೃತ ಕಲಶಂ. ಶ್ರೀ ವಾಸವಿ ಕನ್ಯಾ ಪುರಾಣಘಾತ 1ನೇ ಅಧ್ಯಾಯ. ಋಷಿ ಪುಂಗವರ ಯಜ್ಞ. ಶ್ರೀ ಆದಿಪರಾಶಕ್ತಿಯ ಸುಸ್ಥಿರ ಪೀಠವಾದ ವೇದಭೂಮಿ, ಕರ್ಮಭೂಮಿ ಮತ್ತು ಪವಿತ್ರ ಭೂಮಿಯಾದ ಭರತಖಂಡದಲ್ಲಿ ಪುಣ್ಯಾಶ್ರಮ ನಿಲಯವಾದ ನೈಮಿಷಾರಣ್ಯವು ಇರುವುದು. ಅಲ್ಲಿ ಮಧ್ಯಭಾಗದಲ್ಲಿ ಸರಸ್ವತಿ ನದಿ ಪ್ರವಹಿಸುತ್ತಿರುವುದು. ಒಂದು ದಿನ ಆ ನದಿ ತೀರದಲ್ಲಿ ಮುನೀಶ್ವರರೆಲ್ಲರೂ ಕೂಡಿ ಮಹಾಯಜ್ಞವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿದರು. ಆ ಯಜ್ಞಕ್ಕೆ ವಿವಿಧ ಆಶ್ರಮಗಳಿಂದ ಮುನಿಗಳು, ಋಷಿಗಳು, ವಿವಿಧ ಪ್ರದೇಶಗಳಿಂದ ವೇದಾಂಗ ಪಾರಂಗತರು, ಪಂಡಿತರು ದಯಮಾಡಿದರು. ದೇವಋಷಿಗಳು ವಶಿಷ್ಠ, ಗಾಲವ, ವ್ಯಾಸ, ಪರಾಶರ, ಕಾಶ್ಯಪ, ಅಗಸ್ತ್ಯ, ಗಾರ್ಗ್ಯ, ಮಾಂಡವ್ಯ, ಶಾಸಕ, ಸನಕಸ, ಶುಕ, ವಿಶ್ವಾಮಿತ್ರಾದಿ ಮುನೀಂದ್ರರೆಲ್ಲರೂ ಅಲ್ಲಿಗೆ ಬಂದು ಸೇರಿದರು. ಆಗ ಅವರೆಲ್ಲರೂ ಯಜ್ಞವನ್ನು ಮಾಡುತ್ತಿರುವಾಗ ಮಹಾ ತಪಸ್ಸಂಪನ್ನರು ಸರ್ವಜ್ಞನೂ ಆದ ಸೂತ ಮುನೀಂದ್ರರು ಯಜ್ಞವನ್ನು ನೋಡಲೆಂದು ಅಲ್ಲಿಗೆ ಆಗಮಿಸಿದರು. ಯಜ್ಞವನ್ನು ಮಾಡುತ್ತಿದ್ದ ಋಷಿಗಳೆಲ್ಲರೂ ಅವರನ್ನು ಆದರದಿಂದ ಬರಮಾಡಿಕೊಂಡು ಅತಿಥಿ ಸತ್ಕಾರದಿಂದ ಉನ್ನತಾಸೀನರನ್ನಾಗಿ ಮಾಡಿದರು. ಆಗ ಆ ಮುನೀಂದ್ರರೆಲ್ಲರೂ ಹೀಗೆ ನುಡಿದರು: ಮಹಾತ್ಮ, ನೀವು ವ್ಯಾಸ ಋಷೀಶ್ವರರ ಪ್ರಿಯ ಶಿಷ್ಯರು. ನಿಮ್ಮಿಂದ ಇದಾಗಲೇ ವಿವಿಧ ಪುರಾಣ ಇತಿಹಾಸಗಳನ್ನು, ಮಹಾತ್ಮರ ಚರಿತ್ರೆಗಳನ್ನು ಕೇಳಿರುವೆವು. ಈ ದಿನ ನೀವು ಕಲಿಯುಗದಲ್ಲಿ ಬೆಳಗುತ್ತಿರುವ ಶ್ರೀ ವಾಸವಿ ಕನ್ಯಕಾಂಬೆಯ ಪುರಾಣವನ್ನು ಮತ್ತು ವೈಶ್ಯ ಋಷಿಪುಂಗವರ ವಿಧಿವಿಧಾನಗಳನ್ನು, ಅವರ ನಡವಳಿಕೆಗಳನ್ನು ನಮಗೆ ವಿವರಿಸಿರಿ ಎಂದು ಬೇಡಿದರು. ಅದಕ್ಕೆ ಸೂತರು ಪರಮ ಸಂತೋಷದಿಂದ ಈ ವಿಧವಾಗಿ ಅವರಿಗೆ ಹೇಳಸಾಗಿದರು: ಋಷಿಪುಂಗವರೇ, ಈ ವಿಷಯಗಳೆಲ್ಲವೂ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ಪುರಾಣ ಗಾಥೆಯಲ್ಲಿ ಸಾಂಗೋಪಾಂಗವಾಗಿ ವಿಪುಲವಾಗಿ ವಿವರಿಸಲಾಗಿದೆ. ಆ ಕನ್ಯಕಾ ಪರಮೇಶ್ವರಿ ಇನ್ಯಾರೂ ಅಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು, 14 ಭುವನ ಭಾಂಡಗಳನ್ನು, ಚರಾಚರ ಜಗತ್ತನ್ನು ಸೃಷ್ಟಿಸಿದ ಆದಿಪರಾಶಕ್ತಿ. ರೌದ್ರಾಕಾರದಲ್ಲಿ ಶಂಭು ನಿಶುಂಭರು, ಮಹಿಷಾಸುರಾದಿ ದುಷ್ಟ ರಕ್ಕಸರನ್ನು ಮರ್ದಿಸಿದ ಮಹಾರುದ್ರ ರೂಪಿಣಿ. ಅಂತಹ ಭೀಕರಾಕಾರವಲ್ಲದೆ ಪರಮಶಾಂತ ಸ್ವರೂಪವನ್ನು ತಾಳಿ ಕಲಿಯುಗದಲ್ಲಿ ಆರ್ಯ ವೈಶ್ಯರ ಮನೆಯಲ್ಲಿ ಮಾನವ ರೂಪದಲ್ಲಿ ಜನ್ಮಿಸಿದಳು. ವೈಶ್ಯರಿಗೆ ಕೊಂಗು ಬಂಗಾರವಾಗಿ ನಿಂತು ಅವರಿಗೆ ಮಾತ್ರವೇ ಸೀಮಿತವಾಗದೆ ಜಗತ್ತಿಗೆ ಶಾಂತಿ ಸೌಭಾಗ್ಯಗಳನ್ನು ಪ್ರಸಾದಿಸಿದಳು. ಶ್ರೀ ಕನ್ಯಕಾ ಪರಮೇಶ್ವರಿ ಇರುವ ಸ್ಥಳದಲ್ಲಿ ಇಲ್ಲ ಅನ್ನುವುದು ಇರುವುದಿಲ್ಲ. ಆರ್ಯ ವೈಶ್ಯರಿಗೆ ಕುಲದೇವತೆಯಾಗಿ ಮನೆಯ ನಂದಾದೀಪವಾಗಿ, ಇಷ್ಟ ದೇವತೆಯಾಗಿ ಅವರನ್ನು ಕಾಪಾಡುತ್ತಿರುವಳು. ಕೊನೆಯದಾಗಿ ವೈಶ್ಯರಿಗಾಗಿ ಅಗ್ನಿಯಲ್ಲಿ ಆತ್ಮಾರ್ಪಣೆಯನ್ನು ಮಾಡಿ ತನ್ನ ಅವತಾರವನ್ನು ಕೊನೆಗೊಳಿಸಿದಳು. ಆ ಪರಾಶಕ್ತಿಯ ಪುರಾಣವನ್ನು ಕೇಳಬಯಸಿದ ನೀವು ಅದೃಷ್ಟವಂತರು. ನಿಮಗೆ ಹೇಳುವುದು ನನ್ನ ಅದೃಷ್ಟ. ಓಂ ತತ್ಸತ್. 1ನೇ